ಒಂದು ಉದಾಹರಣೆ ಕೊಡ್ತೀನಿ ನಾನು. ನಾವು ಈ ಕಾಡಿನ ಸುತ್ತಮುತ್ತ ಇರೋ ಬಹಳಷ್ಟು ಜನ ಬಹಿರ್ದೇಶಕ್ಕೆ ಆಚೆ ಕಡೆ ಹೋಗ್ತಾರೆ. ಆ ಬಹಿರ್ದೇಶಕ್ಕೆ ಹೋದಾಗ ಮುಕ್ತ ಪ್ರದೇಶಗಳಿಗೆ ಬಹಿರ್ದೇಶಕ್ಕೆ ಹೋಗ್ತಾರೆ. ಬಹಿರ್ದೇಶಕ್ಕೆ ಹೋದಾಗ ಕೂತಿದ್ದಾರೆ ಕುಕ್ಕರ್ಗಾಲಲ್ಲಿ, ಹುಲಿಗೋ ಚಿರತೆಗೋ ಇದು ಯಾವುದೋ ಬಲಿ ಪ್ರಾಣಿ ಕೂತಿದೆ ಅಂತೇಳಿ, ಅಥವಾ ಜಿಂಕೆ ಕೂತಿದೆ, ಕಡವೆ ಕೂತಿದೆ ಅಂತೇಳಿ ಹಿಡಿದ್ಬಿಡ್ತದೆ ಕೆಲವು ಸಲ. ಅಥವಾ ಬೆಳಗಿನ ಜಾವದಲ್ಲಿ ಆನೆಗಳು ಓಡಾಡ್ತಿರೋ ಸಮಯದಲ್ಲಿ ಇವರು ಬಹಿರ್ದೇಶಕ್ಕೆ ಹೋಗಿ ಕೂತ್ಕೊಂಡಾಗ ಆನೆಗಳಿಂದ ತುಳಿತಕ್ಕೊಳಗಾಗಿ ಸತ್ತೋಗ್ತಾರೆ. ಇದಕ್ಕೆ ಪರಿಹಾರ ಏನು ಅಂತ ಹೇಳಿದ್ರೆ, ನಾವು ಶೌಚಾಲಯ ಕಟ್ಕೊಡ್ಬೇಕಾಗುತ್ತೆ ಸರ್ಕಾರದಿಂದ. ನಾವು ಸರ್ಕಾರೇತರ ಸಂಸ್ಥೆಗಳಾಗಿ ಅಥವಾ ವನ್ಯಜೀವಿ ಸಂಸ್ಥೆಗಳಾಗಿ ಎಲ್ಲರಿಗೂ ಶೌಚಾಲಯ ಕಟ್ಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕೆ ನಾನೇನು ಮಾಡಿದೆ ಅಂತ ಹೇಳಿದ್ರೆ, ನಮ್ಮ ಮಂತ್ರಿಗಳು, ಗ್ರಾಮೀಣಾಭಿವೃದ್ಧಿ ಮಂತ್ರಿಗಳನ್ನ ನಾನು ಹೋಗಿ ಭೇಟಿ ಮಾಡಿ, ಈ ಥರ ಸಮಸ್ಯೆ ಇದೆ ಸರ್, ಹಾಗಾಗಿ ನೀವು ಸ್ವಚ್ಛ ಭಾರತ್ ಮಿಷನ್ನಲ್ಲಿ ಏನು ಶೌಚಾಲಯಗಳನ್ನ ಕಟ್ಕೊಡ್ತೀರಾ ಅದನ್ನು ಈಕೋ ಸೆನ್ಸಿಟಿವ್ ಝೋನ್ನಲ್ಲಿರೋ ಹಳ್ಳಿಗಳಿಗೆ, ಪರಿಸರ ಸೂಕ್ಷ್ಮ ವಲಯಗಳ ಹಳ್ಳಿಗಳು, ವನ್ಯಜೀವಿ ಧಾಮಗಳ ಸುತ್ತಮುತ್ತಲಿರೋ ಹಳ್ಳಿಗಳಿಗೆ ಪ್ರಾಮುಖ್ಯತೆ ಕೊಟ್ಟು ಕಟ್ಟಿಸ್ಕೊಡಿ ಅಂತ ನಾವು ಮನವಿ ಮಾಡಿದ್ವಿ. ಆ ಮಂತ್ರಿಗಳು ಒಪ್ಪಿ ಇವಾಗ ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ಮೊಟ್ಟ ಮೊದಲ ಆದ್ಯತೆ ಕಾಡಿನ ಸುತ್ತಮುತ್ತಿರೋ ಜನಗಳಿಗೆ ಶೌಚಾಲಯ ಕಟ್ಟಿಸ್ಕೊಡ್ಬೇಕು ಅಂತೇಳಿ. ಅದು ಸಾವಿರಾರು ಜನರಿಗೂ ಉಪಯೋಗ ಆಗುತ್ತೆ. ನಾವು ಸಂಸ್ಥೆಗಳಾಗಿ ಎಲ್ಲರನ್ನೂ ನಾವು ಮಾಡೋದಕ್ಕೆ ಕಷ್ಟ ಆಗುತ್ತೆ, ಅಷ್ಟು ಆರ್ಥಿಕ ಬೆಂಬಲ ಇರೋದಿಲ್ಲ ನಮಗೆ. ಇದು ಮುಖ್ಯ. ನಾವು ಸರ್ಕಾರದೊಟ್ಟಿಗೆ ಯಾಕೆ ಕೆಲಸ ಮಾಡಬೇಕು ಅಂದರೆ, ಆ ಸ್ಕೇಲ್ ಆಫ್ ಇಂಪ್ಯಾಕ್ಟ್ ಇದೆಯಲ್ಲ, ದಟ್ ಈಸ್ ಓನ್ಲಿ ಪಾಸಿಬಲ್ ವೆನ್ ಯು ವರ್ಕ್ ವಿತ್ ದ ಗೌರ್ಮೆಂಟ್. ಅವರಲ್ಲಿರೋ ಎಲ್ಲ ನ್ಯೂನ್ಯತೆಗಳೊಟ್ಟಿಗೆ ನಾವು ಕೆಲಸ ಮಾಡಲೇಬೇಕು ಆ್ಯಂಡ್ ಕಲಿಸೋ ಪ್ರಯತ್ನನೂ ಮಾಡ್ತಾ ಇರಬೇಕು. ಗುಬ್ಬಿ ಸರ್, ಸುಮ್ಮನೆ ಹೀಗೆ ಕೂತು ಯೋಚನೆ ಮಾಡೋ ಸಂದರ್ಭದಲ್ಲಿ ನಿಮ್ಮ ಮನಸ್ಸಿನಲ್ಲಿ ನೀವು ಮಾಡಿರೋ ಕೆಲಸಗಳು ನೆನಪಾದಾಗ ಹೆಂಗೆ ಅನಿಸುತ್ತೆ? 3,000 ಚದರ ಕಿಲೋಮೀಟರ್ ಸಂರಕ್ಷಣೆ ಮಾಡಿದ್ದಾಗಲಿ, ಅಥವಾ ಹುಲಿಗಳ ಸಂರಕ್ಷಣೆ ಆಗಲಿ, ಅಥವಾ ವನ್ಯಜೀವಿಗಳ ಸಂರಕ್ಷಣೆ ಆಗಲಿ, ಅತಿ ದೊಡ್ಡ ಪ್ರಪಂಚದ್ದೇ ದೊಡ್ಡ ಸೇವೆ ಅಂತ ಅಲ್ಲ, ಆದರೆ ವಿಟ್ಲಿ ಅವಾರ್ಡ್ ಸೇರಿದಂತೆ ಇನ್ನಿತರ ಅವಾರ್ಡ್ಗಳನ್ನು ನೀವು ಪಡೆದುಕೊಂಡಿದ್ದೀರಿ. ಇಡೀ ವಿಶ್ವ ನಿಮ್ಮನ್ನು ಗುರುತಿಸಿದೆ. ಹಾಗೆ ನೀವು ನಿಮ್ಮ ಎಲ್ಲವನ್ನೂ ತೊರೆದು ಅದಕ್ಕೋಸ್ಕರ ಕೆಲಸ ಮಾಡಿದ್ದೀರಿ. ಸಾರ್ಥಕತೆ ಅಂತ ಅನಿಸುತ್ತಾ, ಅಥವಾ ಇಲ್ಲ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಬೇಕು ಅಂತ ಪ್ರೇರಣೆ ಬರುತ್ತಾ? ಮೇಡಮ್, ಆದಷ್ಟು ಮಾಡಬೇಕು. ನನ್ನ ಬಹಳ ದೊಡ್ಡ ಆಸೆ ಅಂತ ಹೇಳಿದ್ರೆ, ನಮ್ಮ ಕಾಡುಗಳು, ಬೆಂಗಳೂರಿನ ಪಕ್ಕ ದಕ್ಷಿಣಕ್ಕೆ ಬನ್ನೇರುಘಟ್ಟ ವನ್ಯಜೀವಿ ಅಥವಾ ರಾಷ್ಟ್ರೀಯ ಉದ್ಯಾನ ಇದೆ. ಅಲ್ಲಿಂದ ನಾವು ಅಣಶಿದಾಂಡೇಲಿ, ನಮ್ಮ ಗೋವಾ ಗಡಿ ತನಕನೂ ಕಾಡುಗಳಿದ್ದಾವೆ ನಮಗೆ. ಆ ಎಲ್ಲ ಕಾಡುಗಳನ್ನ ವನ್ಯಜೀವಿ ಸಂರಕ್ಷಣೆಗಾಗಿ ವನ್ಯಜೀವಿ ಧಾಮಗಳು ಮಾಡಬೇಕು ಅಂತ ನನ್ನ ಆಸೆ. ಈಗೇನೋ ಅದರೊಳಗಡೆ ಮುಕ್ಕಾಲು ಭಾಗ ನನ್ನ ಆಸೆಗೆ ಈಡೇರಿದೆ. ನೀವು ಬನ್ನೇರುಘಟ್ಟದೊಳಗಡೆ ಕಾಡಿನಲ್ಲಿ ನೀವು ಒಳಗೆ ಹೊಕ್ಕಿದ್ರೆ, ನೀವೀಗ ಬಂಡೀಪುರ ನಾಗರಹೊಳೆ ತನಕ ನೀವು ಕಾಡಿನೊಳಗಡೆ ಬರ್ಬೋದು ವನ್ಯಜೀವಿ ಧಾಮಗಳ ಮೂಲಕನೇ. ಅದನ್ನು ಸ್ವಲ್ಪ ನಾವು ಮುಂದುವರಿಸ್ಕೊಂಡು ಹೋದರೆ ಅಣಶಿದಾಂಡೇಲಿ ಒಟ್ಟಿಗೂ ಸೇರಿಸ್ಬೋದು. ಅದು ನನ್ನ ಒಂದು ಧ್ಯೇಯ. ಅದಾದರೆ ನಾನು ಭಾಳ ಸಂತೋಷ ಪಡ್ತೀನಿ. ಆದ್ರೂ ಇವತ್ತು ನಾನು ನಿಮ್ಮ ಸ್ಟುಡಿಯೋಯಿಂದ ಆಚೆ ಹೋಗ್ಬೇಕಾದ್ರೆ ಏನೋ ಆಕ್ಸಿಡೆಂಟಲ್ಲಿ ಸತ್ತೋದೆ ಅಂದ್ಕೊಳ್ಳಿ, ಅಥವಾ ನಾಳೆ ನಾನು ರಿಟೈರ್ ಆಗಬೇಕು ಅಂತ ಅಂದ್ಕೊಂಡೆ ಅಂದರೆ ಅಂದ್ಕೊಳ್ಳಿ, ಹಿಂದೆ ತಿರುಗಿ ನೋಡಿದ್ರೆ ನಾನು ಏನು ಕೆಲಸ ಮಾಡಿದ್ದೀನಿ. ನಾನು ಇವತ್ತೊಂದು ಶೂಸ್ ಹಾಕಿರ್ಬೋದು, ಒಂದು ವಾಚ್ ಕಟ್ಟಿರ್ಬೋದು, ನಾನು ಜಮೀನು ತೊಗೊಂಡಿರ್ಬೋದು, ಎಲ್ಲ ವನ್ಯಜೀವಿಗಳಿಗೆ, ಅವುಗಳಿಗೆ ಮೋಸ ಮಾಡಿಲ್ಲ. ಆದರೆ ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾಡಿದ್ದೀನಿ ಅಂತ ಒಂದು ಸಾರ್ಥಕತೆ ಇದೆ ನನಗೆ. ಇವತ್ತು ನನ್ನ ಸತ್ತೋದ್ರೂ ನನಗೆ ಭಾಳ ಸಂತೋಷದಿಂದ ಸತ್ತೋಗ್ತೀನಿ. ನಾನು ಸತ್ತರೆ ನಾನು ಏನು ಮಾಡ್ಬೋದು ಅಂತ ಅಂದ್ಕೊಂಡಿದ್ದೆ, ಆ ವನ್ಯಜೀವಿಗಳಿಗೆ ನಮ್ಮ ಕೈಲಿಂದ ಆದಷ್ಟು ನಮ್ಮ ಜೀವಿತಾವಧಿಯಲ್ಲಿ ಮಾಡಿದ್ದೀವಿ ಅನ್ನೋ ಅಂತ ಸಂತೋಷ ಇದೆ. ಅದಕ್ಕಿಂತ ದೊಡ್ಡ ಬಹುಮಾನ ಕೊಡುಗೆ ಏನು ಬೇಕಿಲ್ಲ ಮೇಡಮ್. ಡೆಫಿನೆಟ್ಲಿ. ವೀಕ್ಷಕರೇ, ಸಂಜಯ್ ಗುಬ್ಬಿ ಅವರು ತಮ್ಮ ಇಡೀ ಜೀವನದಲ್ಲಿ ಅರಣ್ಯಕ್ಕೋಸ್ಕರ, ವನ್ಯಜೀವಿಗಳಿಗೋಸ್ಕರ ತಮ್ಮನ್ನು ತಾವು ಮುಡಿಪಾಗಿಟ್ಟು ಮಾಡಿರೋ ಸೇವೆ ಇದೆಯಲ್ಲ, ಅದು ಲಿಸ್ಟ್ ಮಾಡ್ತಾ ಹೋದರೆ ಬಹುಶಃ ನಮಗೆ ಇಡೀ 1 ಗಂಟೆ ಸಾಕಾಗಲ್ಲ ಅಂತ ಅನಿಸುತ್ತೆ. ಮತ್ತು ಅವುಗಳ ಕಥೆಯನ್ನು ಕೇಳಿದ್ರೆ ಇನ್ನೂ ಒಂದು ಇಡೀ ದಿನದ ಎಪಿಸೋಡ್ ಮಾಡಬೇಕಾಗತ್ತೆ ಅಂತ ಅನಿಸುತ್ತೆ.